ವಿಜಯ್ ವಿಜಯ್ ವಿಜಯ್. ವೀಕ್ಷಕರೇ ನಮಸ್ಕಾರ, ಇದು ನಿಮ್ಮ ಸೋಲೋ ಟ್ರಾವೆಲ್ 360 ಯೂಟ್ಯೂಬ್ ಚಾನಲ್. ತಮಿಳುನಾಡಲ್ಲಿ ನಿನ್ನೆಯಷ್ಟೇ ಆಕ್ಟರ್ ವಿಜಯ್ ಅವರು ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿಬಿಟ್ಟು ಮುಂದಿನ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ. ಅವರಿಗೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ. ನಾವು ಕನ್ನಡಿಗರು ಮತ್ತು ನಮ್ಮ ಕರ್ನಾಟಕಕ್ಕೆ ಇದರಿಂದ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ, ನಮ್ಮ ಕನ್ನಡಿಗರಿಗೆ ಮತ್ತು ಕರ್ನಾಟಕದಲ್ಲಿ ಯಾವುದೇ ಪರಿಣಾಮ ಬೀರುವಂಥದ್ದಿಲ್ಲ. ಬಟ್ ಇದೇ ಥರ ನಮ್ಮ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಆಗುತ್ತಾ ಅಂತ ನೋಡೋದಾದರೆ ಆಗೋ ಚಾನ್ಸ್ಗಳು ಜಾಸ್ತಿ ಇದೆ. ಆ ಥರ ಒಂದು ಬದಲಾವಣೆ ಆದರೆ ಮಾತ್ರ ಒಂದು ರಾಜಕೀಯದಲ್ಲಿ ಒಂದು ಹೊಸ ಕ್ರಾಂತಿ ಆಗುತ್ತೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಒಬ್ಬ ಆ್ಯಕ್ಟರು ಉಪೇಂದ್ರ ಅವರು ಅವ್ರದ್ದೇ ಆದ ಒಂದು ಪ್ರಜಾಕೀಯ ಪಕ್ಷವನ್ನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 2 ರಿಂದ 3 ವರ್ಷ ಆಯಿತು ಅನಿಸುತ್ತೆ. ಸೊ ಮುಂದಿನ ದಿನಗಳಲ್ಲಿ ನಟರಾದ ಉಪೇಂದ್ರ ಅವರು ಕೂಡ ಇದೇ ಥರ ಒಂದು ಸ್ಟ್ರಾಟಜಿ ಮತ್ತು ಒಂದು ಎಫರ್ಟ್ ಹಾಕಿದ್ರೆ ಈ ರೇಂಜಿಗೆ ಒಂದು ಯೂತ್ಸಿಂದ ಗೆಲ್ಲೋ ಚಾನ್ಸ್ಗಳು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಸೊ ಅದನ್ನು ಪಕ್ಕಕ್ಕಿಡೋಣ. ಇವಾಗ ಮೊದಲನೇದಾಗಿ ವಿಜಯ್ ಅವರು ಫಿಲ್ಮ್ ಇಂಡಸ್ಟ್ರಿಯಿಂದ ರಾಜಕೀಯಕ್ಕೆ ಹೇಗೆ ಬಂದರು, ಯಾವಾಗ ಎಂಟ್ರಿ ಕೊಟ್ಟರು, ಮತ್ತು ಅವ್ರಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಯೂತ್ ಯಾವ ಥರ ಬ್ಯಾಕ್ ಬೋನ್ ಆದರು, ಯೂತ್ ಹೇಗೆಲ್ಲ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು, ವಿಜಯ್ ಅವರು ಈ ಥರ ಗೆಲ್ಲೋದಕ್ಕೆ ಮೇಯ್ನ್ ರೀಸನ್ಸ್ ಏನು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಸೋಲೋ ಟ್ರಾವೆಲ್ 360 ಅಂತ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ವೀಕ್ಷಕರೇ, ಆ್ಯಕ್ಟರ್ ವಿಜಯ್ ಅವರು ಯಾವಾಗ ಫಿಲ್ಮ್ ಇಂಡಸ್ಟ್ರಿಯಿಂದ ಕಂಪ್ಲೀಟಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ನೋಡೋದಾದರೆ 2024ರಲ್ಲಿ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. ತನ್ನದೇ ಆದ ಒಂದು TVK ತಮಿಳಗ ವೇಟ್ರಿ ಕಳಗಂ ಅನ್ನೋ ಒಂದು ಪಕ್ಷ ಕೂಡ ಸ್ಟಾರ್ಟ್ ಮಾಡ್ತಾರೆ. ಆ ಪಕ್ಷ ಸ್ಟಾರ್ಟ್ ಮಾಡಿದಾಗಿಂದ ಕೂಡ ಸ್ಟಾರ್ಟಿಂಗಿಂದನೇ ವಿಜಯ್ ಅವರಿಗೆ ಒಂದು ಯೂತ್ ಸಪೋರ್ಟ್ ಜಾಸ್ತಿನೇ ಇರುತ್ತೆ ಅಂತ ಹೇಳಬೇಕು. ಜೊತೆಗೆ ಯೂತ್ ಓರಿಯೆಂಟೆಡ್ ಐಡಿಯಾಲಜಿ ಇಟ್ಕೊಂಡು ಬಂದಿರ್ತಾರೆ. ತಮಿಳುನಾಡಿನ ಒಂದು ರಾಜಕೀಯದ ಒಂದು ಸಿಸ್ಟಮ್ನ ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು, ಅದನ್ನು ನಾನು ಮಾಡ್ತೀನಿ ಅಂತ ಒಂದು ಶಪಥ ಮಾಡ್ತಾರೆ. ಅದು ಒಂದು ದೊಡ್ಡದಾದ ಹೈಪ್ ಕ್ರಿಯೇಟ್ ಮಾಡಿರುತ್ತೆ. ಸೊ ಹಾಗೆಯೇ ವಿಜಯ್ ಅವ್ರಿಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು, ಯಾರಿಂದ ಬೆಂಬಲ ಸಿಕ್ತು ಅಂತ ನೋಡೋದಾದರೆ ವಿಜಯ್ ಅವ್ರಿಗೆ ಅವರ ಫ್ಯಾನ್ಸ್ ಕ್ಲಬ್ ತುಂಬಾ ಸಪೋರ್ಟ್ ಮಾಡ್ತು. ಯಾಕಂದರೆ ವಿಜಯ್ ಅವರು ದೊಡ್ಡ ಮಟ್ಟದ ಆ್ಯಕ್ಟರ್ ಆಗಿದ್ದರಿಂದ ಅವ್ರಿಗೆ ಸಹಜವಾಗಿ ಫ್ಯಾನ್ಸ್ ಕ್ಲಬ್ ತುಂಬಾ ಸಪೋರ್ಟ್ ಮಾಡ್ತು ಅಂತ ಹೇಳಬೇಕು. ವಿಜಯ್ ಮಕ್ಕಳ ಇಯಕಂ ಅನ್ನೋ ಒಂದು ಫ್ಯಾನ್ ಕ್ಲಬ್ ಆಗಿರ್ಬೋದು, ಹಾಗೆಯೇ ಬೇಕಾದಷ್ಟು ಮಿಡ್ಲ್ ಕ್ಲಾಸು ಜೊತೆಗೆ ವಿಜಯ್ ಫ್ಯಾನ್ಸ್ ಅಲ್ಲದೆ ಇರುವಂತಹ ಯೂತ್ಗಳು ತುಂಬ ಕೂಡ ಸಪೋರ್ಟ್ ಮಾಡಿದ್ದಾರೆ ವಿಜಯ್ ಅವರ ಒಂದು ಐಡಿಯಾಲಜಿನ ನೋಡಿಬಿಟ್ಟು. ಇನ್ನು ಮುಖ್ಯವಾಗಿ ಕೆಲವೊಂದು ಸೋಷಿಯಲ್ ಆ್ಯಕ್ಟಿವಿಸ್ಟ್ಸು ತುಂಬಾ ಸಪೋರ್ಟ್ ಮಾಡಿದ್ರು. ಹಾಗೆಯೇ ಫಿಲ್ಮ್ ಇಂಡಸ್ಟ್ರಿಯಿಂದ ಡೈರೆಕ್ಟಾಗಿ ಯಾವ ಆ್ಯಕ್ಟರ್ಗಳು ವಿಜಯ್ ಅವರ ಕೋ ಆ್ಯಕ್ಟರ್ಗಳು ಸಪೋರ್ಟ್ ಮಾಡಿಲ್ಲ ಅಂದರೂ ಕೂಡ ಇಂಡೈರೆಕ್ಟಾಗಿ ತುಂಬ ಜನ ಸಪೋರ್ಟ್ ಮಾಡಿದ್ರು ಅಂತ ಹೇಳಬೇಕು. ಎಸ್ಪೆಷಲಿ ವಿಜಯ್ ಅವರ ಹೆಸರು ಈಗ ತ್ರಿಷಾ ಅವ್ರ ಜೊತೆ ಕೇಳಿ ಬರ್ತಾ ಇತ್ತು. ತ್ರಿಷಾ ಅವರು ಸದಾ ವಿಜಯ್ ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ರು ಅಂತ ಹೇಳ್ಬೋದು. ಹಾಗೆಯೇ ಪೊಲಿಟಿಕಲ್ ಪಾರ್ಟಿಗಿಂತ ಫ್ಯಾನ್ಸೇ ಮೆಜಾರಿಟಿ ಸ್ಟ್ರೆಂತ್ ಆಗಿದ್ರು ಅಂತ ಹೇಳಬೇಕು ಈ ಒಂದು ಎಲೆಕ್ಷನ್ ಟೈಮಲ್ಲಿ. ವಿಜಯ್ ಅವ್ರಿಗೆ ಯುವಕರ ಬೆಂಬಲ ಅಂದರೆ ಯೂತ್ ಸಪೋರ್ಟ್ ತುಂಬಾ ಜಾಸ್ತಿ ಇತ್ತು. ಯೂತ್ಸ್ ಯಾವ ಥರ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಅಂತ ನೋಡೋದಾದರೆ ಯೂತ್ಸು ಸೋಷಿಯಲ್ ಮೀಡಿಯಲ್ಲಿ ಟ್ರೆಂಡಿಂಗ್ ಕ್ಯಾಂಪೇನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆಯೇ ಇನ್ಸ್ಟಾಗ್ರಾಮು, ಯೂಟ್ಯೂಬ್ಗಳ ಮೂಲಕ ಬೇಕಾದಷ್ಟು ವಿಜಯ್ ಅವರ ಒಂದು ಕ್ಯಾಂಪೇನ್ ರೀಲ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ತುಂಬಾ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಯಿತು ಅಂತ ಹೇಳ್ಬೋದು. ಜೊತೆಗೆ ವಿಜಯ್ ಅಣ್ಣ ಫಾರ್ ಮೂಮೆಂಟ್ ಅನ್ನೋದನ್ನ ಕೂಡ ಕ್ರಿಯೇಟ್ ಮಾಡಿದ್ರು. ಈ ಫಸ್ಟ್ ಟೈಮ್ ವೋಟರ್ಸ್ ಅಂತ ಹೇಳಿರ್ತಾರಲ್ಲ, ಆ ಫಸ್ಟ್ ಟೈಮ್ ವೋಟರ್ಸ್ನ ವಿಜಯರ ಒಂದು ಕ್ಯಾಂಪೇನ್ಸು ತುಂಬ ದೊಡ್ಡದಾಗಿ ಅಟ್ರ್ಯಾಕ್ಟ್ ಮಾಡ್ತು ಅಂತ ಹೇಳಬೇಕು. ಯಾಕಂದರೆ ವಿಜಯ್ ಅವ್ರಿಗೆ ಕೇಳಿ ಇದ್ದಿದ್ದೆಲ್ಲ ಯೂತ್ ಫ್ಯಾನ್ಸು. ಸೊ ಸಹಜವಾಗಿ ಈ ಫಸ್ಟ್ ಟೈಮ್ ವೋಟರ್ಸು ಕೂಡ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ವಿಜಯ್ ಅವರ ಒಂದು ಭಾಷಣಗಳಾಗಿರ್ಬೋದು, ಅವರ ಒಂದು ಏನೊಂದು ರೆವಲ್ಯೂಷನ್ ತರೋದಕ್ಕೋಸ್ಕರ ಒಂದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು ಆ ಭಾಷಣಗಳೆಲ್ಲ ನೋಡಿ, ರೀಲ್ಸ್ಗಳನ್ನ ನೋಡಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ದೊಡ್ಡ ಮಟ್ಟದ ಟ್ರೆಂಡ್ ಆಗಿದ್ದನ್ನೆಲ್ಲ ನೋಡಿಬಿಟ್ಟು ಅವ್ರು ಸಹಜವಾಗಿ ಅಟ್ರ್ಯಾಕ್ಟ್ ಆಗಿದ್ರು. ಸೊ ಈ ಒಂದು ತಮಿಳುನಾಡಿನ ಚುನಾವಣೆಯಲ್ಲಿ ಯೂತ್ ಪವರು ಒಂದು ಬಿಗ್ಗೆಸ್ಟ್ ವೋಟ್ ಬ್ಯಾಂಕ್ ಆಯಿತು ಅಂತ ಹೇಳಬೇಕು. ಇನ್ನು ವಿಜಯ್ ಅವರ ಎಲೆಕ್ಷನ್ ಮ್ಯಾನಿಫೆಸ್ಟೋಲಿ ಏನೇನೆಲ್ಲ ಮೇನ್ ಪಾಯಿಂಟ್ಸ್ ಇತ್ತು, ಅದು ಹೇಗೆ ಯೂತ್ಸ್ ಆಗಿರ್ಬೋದು ಮತ್ತು ಬೇರೆ ಅದರ್ ವೋಟರ್ಸ್ನ ಹೇಗೆ ಒಂದು ಗ್ರಾಸ್ ಮಾಡ್ತು ಅಂತ ನೋಡೋದಾದರೆ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಅನ್ನೋ ಒಂದು ಕೀ ಪಾಯಿಂಟ್ ಇತ್ತು. ಹಾಗೆಯೇ ಫ್ರೀ ಎಜುಕೇಷನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ ಅಂತ ಹೇಳಿದರು.
ಜೊತೆಗೆ ಕರಪ್ಷನ್ ಫ್ರೀ ಗವರ್ನೆನ್ಸ್ ಕೊಡ್ತೀವಿ ಅಂತ ವಿಜಯ್ ಅವರ ಒಂದು ಪಕ್ಷ ಹೇಳಿತ್ತು. ತಮಿಳ್ನಾಡನ್ನ ಸಂಪೂರ್ಣವಾಗಿ ಡಿಜಿಟಲೈಸ್ ಮಾಡ್ತೀವಿ ಅನ್ನೋ ಒಂದು ಅಂಶ ಇತ್ತು. ಜೊತೆಗೆ ಮಹಿಳೆಯರಿಗೆ ಹೆಚ್ಚಿನ ಒಂದು ಸುರಕ್ಷತೆ ಸೇಫ್ಟಿನೆಸ್ ಕೊಡ್ತೀವಿ ಅಂತ ಹೇಳಿದ್ರು. ಹಾಗೆಯೇ ವುಮೆನ್ ಸೇಫ್ಟಿ ಸ್ಕೀಮ್ಸ್ ಇತ್ತು ಒಂದಷ್ಟು. ಪ್ರತಿ ಮನೆಗಳಿಗೆ ವರ್ಷಕ್ಕೆ 6 ಅಥವಾ 8 ಸಿಲಿಂಡರ್ಗಳು ಕೊಡೋದಾಗಿರ್ಬೋದು, ಮತ್ತೆ ಚಿನ್ನ ಕೊಡುವಂಥದ್ದಾಗಿರ್ಬೋದು, ಇನ್ನೂ ಬೇಕಾದಷ್ಟು ಒಳ್ಳೊಳ್ಳೆ ಸ್ಕೀಮ್ಗಳು, ಮಹಿಳೆಯರಿಗೆ ಹೆಲ್ಪ್ ಆಗೋದಂತಹ ಸ್ಕೀಮ್ಗಳು ವಿಜಯ್ ಅವರಿಗೆ ಸಪೋರ್ಟ್ ಮಾಡ್ತು ಅಂತ ಹೇಳಬೇಕು. ಇದರಲ್ಲಿ ಜನರಿಗೆ ಏನು ಇಷ್ಟ ಆಯಿತು ಅಂತ ನೋಡೋದಾದ್ರೆ ಅವರ ಪ್ರಾಮಿಸು ತುಂಬಾ ಸಿಂಪಲ್ ಆಗಿತ್ತು ಮತ್ತು ಕ್ಲಿಯರ್ ಆಗಿತ್ತು. ಯಾವುದೇ ಥರ ಒಂದು ಓಕೆ ಇವಾಗ ಎಲೆಕ್ಷನ್ ಮುಂಚೆ ನಾವು ಮ್ಯಾನಿಫೆಸ್ಟೋ ಕೊಡ್ತಾ ಇದ್ದೀವಿ, ಎಲೆಕ್ಷನ್ ಬಂದಮೇಲೆ ನೀವು ವೋಟ್ ಹಾಕಿದ್ಮೇಲೆ ನಮ್ಮ ಕೈಯಲ್ಲಿ ಆದರೆ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ, ಆ ಥರ ಒಂದು ಮ್ಯಾನಿಫೆಸ್ಟೋ ಇರಲಿಲ್ಲ. ಪ್ರತಿಯೊಂದು ಪಾಯಿಂಟ್ಗಳು ತುಂಬ ಸಿಂಪಲ್ ಆಗಿತ್ತು, ಹಾಗೆಯೇ ಕ್ಲಿಯರ್ ಆಗಿತ್ತು ಅಂತ ಹೇಳಬೇಕು. ಅದು ತುಂಬಾ ವೋಟರ್ಸ್ನ ಅಟ್ರಾಕ್ಟ್ ಮಾಡ್ತು. ಜೊತೆಗೆ ಇನ್ನೊಂದು ಪಾಯಿಂಟು, ಪ್ರಾಕ್ಟಿಕಲ್ ಸೊಲ್ಯೂಷನ್ಸು. ಏನೇ ವಿಜಯ್ ಅವರ ಮ್ಯಾನಿಫೆಸ್ಟೋಲ್ಲಿ ಪಾಯಿಂಟ್ಸ್ಗಳಿದ್ರು ಕೂಡ ಅದಕ್ಕೆಲ್ಲ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಇತ್ತು. ಜೊತೆಗೆ ಎಮೋಷ್ನಲ್ ಕನೆಕ್ಟ್ ಆಯಿತು. ಪ್ರತಿಯೊಂದು ಏನು ಪಾಯಿಂಟ್ಸ್ ಇತ್ತು ಮ್ಯಾನಿಫೆಸ್ಟೋ ಪಾಯಿಂಟ್ಸ್ಗಳು ವೋಟರ್ಸ್ನ ಎಮೋಷ್ನಲ್ ಆಗಿ ಕನೆಕ್ಟ್ ಆಯಿತು ಅಂತ ಹೇಳ್ಬೋದು. ಎಸ್ಪೆಷಲಿ ವಿಜಯ್ ಅವರ ಒಂದು ಕ್ಯಾಂಪೇನ್ ಟೈಮಲ್ಲಿ ಒಂದಷ್ಟು ಬ್ಯಾಡ್ ಇನ್ಸಿಡೆಂಟ್ಸು ಕೂಡ ಆಯಿತು. ಕೆಲವೊಂದು ಘಟನೆಗಳೆಲ್ಲ ವೋಟರ್ಸ್ಗೆ ಒಂದು ಎಮೋಷ್ನಲ್ ಆಗಿ ಕನೆಕ್ಟ್ ಆಯಿತು ಅಂತ ಕೂಡ ಹೇಳಬೇಕು. ಆ್ಯಕ್ಟರ್ ವಿಜಯ್ ಅವರ ಎಲೆಕ್ಷನ್ ಕ್ಯಾಂಪೇನ್ ಹೇಗಿತ್ತು ಅಂತ ನೋಡೋದಾದರೆ, ಚೆನ್ನೈ, ಕೊಯಂಬತ್ತೂರು, ಇನ್ನೂ ಮುಖ್ಯವಾದ ಒಂದು ಸಿಟಿಗಳಲ್ಲಿ ದೊಡ್ಡ ಮಟ್ಟದಲ್ಲೇ ರ್ಯಾಲಿ ಮಾಡಿದ್ರು. ಆ ಒಂದು ರ್ಯಾಲಿಗಳಿಗೆ ಹಿಂದೆಂದೂ ಕಾಣದಂತಹ ರೀತಿಯಲ್ಲಿ ಜನ ಸಾಗರವೇ ಬಂದಿತ್ತು. ಅದನ್ನು ಆ ಒಂದು ವಿಡಿಯೋಗಳೆಲ್ಲ ನಾವು ಸೋಷಿಯಲ್ ಮೀಡಿಯಲ್ಲಿ ಬೇಕಾದಷ್ಟು ನೋಡಿದ್ದೀವಿ. ದೊಡ್ಡ ಮಟ್ಟದಲ್ಲೇ ಟ್ರೆಂಡ್ ಆಗ್ತಿತ್ತು. ಜೊತೆಗೆ ರೂರಲ್ ತಮಿಳ್ನಾಡನ್ನ ಚೆನ್ನಾಗಿ ವಿಜಯ್ ಅವರು ಫೋಕಸ್ ಮಾಡಿದ್ರು ಅಂತ ಹೇಳಬೇಕು. ಏನೋ ಒಂದು ಎಲೆಕ್ಷನ್ ಅಂದರೆ ಕೇವಲ ಒಂದು ಅರ್ಬನ್ ಏರಿಯಾ ಅಥವಾ ಒಂದು ಯೂತ್ಸ್ನ ಅಟ್ರಾಕ್ಟ್ ಮಾಡೋದು ಮಾತ್ರ ಅಲ್ಲ, ರೂರಲ್ ಏರಿಯಾಗಳನ್ನ ವಿಜಯ್ ಅವರು ತುಂಬ ಚೆನ್ನಾಗಿ ಅಟ್ರಾಕ್ಟ್ ಮಾಡಿದ್ರು. ರೂರಲ್ ತಮಿಳ್ನಾಡು ಒಂದು ಜಾಗಗಳನ್ನ ತುಂಬ ಚೆನ್ನಾಗಿ ನೀಟಾಗಿ ಫೋಕಸ್ ಮಾಡಿ ಅಲ್ಲಿ ಬೇಕಾದಷ್ಟು ರ್ಯಾಲಿಗಳೆಲ್ಲ ಮಾಡಿದ್ರು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ವಿಜಯ್ ಅವರಿಗೆ ಸಪೋರ್ಟ್ ಆಯಿತು ಅಂತ ಹೇಳಬೇಕು. ಹಾಗೆಯೇ ರೋಡ್ ಶೋ ಮಾಡಿದ್ರು. ರೋಡ್ ಶೋ ಮಾಡಿದಾಗ ಸಹಜವಾಗಿ ವಿಜಯ್ ಅವರ ಫ್ಯಾನ್ಸು ರಸ್ತೆಗಳಲ್ಲಿ ಅವ್ರ ಜೊತೆ ಮೆರವಣಿಗೆ ಬಂದರು. ಫಿಲ್ಮ್ ಸ್ಟೈಲ್ ಸ್ಪೀಚ್ಗಳನ್ನ ಕೊಟ್ಟರು. ವಿಜಯ್ ಅವ್ರು ಹೇಳಿ ಕೇಳಿ ದೊಡ್ಡ ಮಟ್ಟದ ಆ್ಯಕ್ಟರ್ ಆಗಿರೋದ್ರಿಂದ ಬೇಕಾದಷ್ಟು ಒಳ್ಳೊಳ್ಳೆ ಮಾಸ್ ಮೂವಿಗಳನ್ನ ಮಾಡಿದ್ದಾರೆ. ಅದೇ ಥರ ಮಾಸ್ ಮೂವಿಗಳಲ್ಲಿದ್ದಂತಹ ಡೈಲಾಗ್ಗಳನ್ನೇ ಅವರು ಈ ಒಂದು ಎಲೆಕ್ಷನಲ್ಲಿ ಉಪಯೋಗಿಸ್ಕೊಂಡ್ರು ಅಂತ ಹೇಳಬೇಕು. ಅವ್ರು ಸ್ಪೀಚ್ ಕೊಡ್ತಾ ಇದ್ದ ಟೈಮಲ್ಲಿ ಫಿಲ್ಮ್ಗಳಲ್ಲಿ ಹೇಗೆ ಡೈಲಾಗ್ ಹೊಡಿತಾ ಇದ್ರು ಅದೇ ಥರ ಡೈಲಾಗ್ಗಳನ್ನ ಅವರು ಒಂದು ರ್ಯಾಲಿಗಳಲ್ಲಿ ಸ್ಪೀಚ್ ಮಾಡ್ತಾಯಿದ್ರು, ಡೈಲಾಗ್ ಹೊಡಿತಾ ಇದ್ರು. ಅದು ಯೂತ್ಗಳಿಗಾಗಿರ್ಬೋದು ಮತ್ತು ಇನ್ನೂ ಬೇರೆ ರೀತಿಯ ವೋಟರ್ಸ್ಗೆ ತುಂಬಾ ಒಂದು ರೀಚ್ ಆಯಿತು ಅಂತ ಹೇಳಬೇಕು. ವಿಜಯ್ ಅವರು ರ್ಯಾಲಿ ಮಾಡ್ತಾ ಇದ್ದಾಗ ಯಾವ ಮಟ್ಟದಲ್ಲಿ ಕ್ರೌಡ್ ಸೇರ್ತಾ ಇತ್ತೋ ಅದನ್ನ ಕಂಟ್ರೋಲ್ ಮಾಡೋ ಒಂದು ನ್ಯೂಸೇ ತುಂಬ ದೊಡ್ಡ ಮಟ್ಟದಲ್ಲಿ ರೀಚ್ ಆಗ್ತಾ ಇತ್ತು. ಸೊ ಅದು ತುಂಬ ವೈರಲ್ ಆಗ್ತಾ ಇತ್ತು. ಹಾಗೆಯೇ ಈ ಒಂದು ಎಲೆಕ್ಷನಲ್ಲಿ ವಿಜಯ್ ಅವರ ಒಂದು ಮೇಜರ್ ಸ್ಟ್ರೆಂತ್ಸ್ ಏನು ಅಂತ ನೋಡೋದಾದರೆ, ಮ್ಯಾಸಿವ್ ಫ್ಯಾನ್ ಫಾಲೋಯಿಂಗು, ಜೊತೆಗೆ ಕ್ಲಿಯರ್ ಇಮೇಜ್ ಇತ್ತು. ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ವಿಜಯ್ ಅವರ ಪರ್ಸ್ನಲ್ ಲೈಫ್ ಬಗ್ಗೆ ಒಂದಷ್ಟು ಕಾಂಟ್ರವರ್ಸೀಸ್ದು ಮೀಡಿಯಾಗಳಲ್ಲಿ ಪಬ್ಲಿಷ್ ಆಗ್ತಾ ಇದ್ರು ಕೂಡ ಅದು ಬಿಟ್ಟರೆ ಬೇರೆ ಮೇಜರ್ ಆಗಿ ಯಾವುದೇ ಒಂದು ತೊಂದರೆ ಆಗಿರಲಿಲ್ಲ. ಕ್ಲಿಯರ್ ಇಮೇಜ್ ಇಟ್ಕೊಂಡು ಬಂದಿದ್ರು. ಒಂದು ಕಮ್ಯುನಿಕೇಷನ್ನು ತುಂಬಾ ಪವರ್ಫುಲ್ ಆಗಿತ್ತು. ಹಾಗೆಯೇ ಯೂತ್ ಕನೆಕ್ಟ್ ಆಗಿದ್ರು. ಎಮೋಷ್ನಲ್ ಸ್ಪೀಚಸ್ ಕೊಡ್ತಾ ಇದ್ರು ತುಂಬ ಕಡೆ. ಈ ತಮಿಳ್ನಾಡಲ್ಲಿ ಒಂದಿಷ್ಟು ವರ್ಷ ಜನರು ಈ DMK ಪಕ್ಷ ಆಗಿರ್ಬೋದು, ADMK ಪಕ್ಷ, ಇನ್ನೂ ಬೇರೆ ಪಕ್ಷಗಳಿಗೆ ವೋಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಜನ ಬೇಸತ್ತೋಗಿದ್ರು, ರೋಸತ್ತೋಗಿದ್ರು. ಸೊ ವಿಜಯ್ ಅವರು ಅವರೊಂದು ಭಾಷಣಗಳಲ್ಲಿ ಎಮೋಷ್ನಲ್ ಒಂದು ಸ್ಪೀಚ್ ಮಾಡೋ ಮೂಲಕ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ರು. ಗೈಸ್, ಹಾಗೆಯೇ ಈ ಒಂದು ಎಲೆಕ್ಷನ್ನಲ್ಲಿ ವಿಜಯ್ ಅವ್ರಿಗೆ ಏನೆಲ್ಲ ಒಂದು ಡಿಫಿಕಲ್ಟೀಸ್ ಆಯಿತು ಅಂತ ನೋಡೋದಾದರೆ, ಪೊಲಿಟಿಕಲ್ ಎಕ್ಸ್ಪೀರಿಯನ್ಸ್ ತುಂಬಾ ಕಡಿಮೆ ಇತ್ತು. ಆ್ಯಕ್ಟರ್ ವಿಜಯ್ ಅವರು ಪಾಲಿಟಿಕ್ಸ್ಗೆ ಎಂಟರ್ ಆಗಿದ್ದೆ 2024ರಲ್ಲಿ. ಕೇವಲ 2 ವರ್ಷದಲ್ಲಿ ಯಾವುದೋ ಒಬ್ಬ ಆ್ಯಕ್ಟರು ದಿಢೀರಂತ ಪಾಲಿಟಿಕ್ಸ್ಗೆ ಎಂಟ್ರಿ ಆಗಿ ಅವನದೇ ಒಂದು ಪಕ್ಷ ಕಟ್ಕೊಂಡು ಈ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ. ನಿನ್ನೆ ನಡೆದಂತಹ ಒಂದು ಎಲೆಕ್ಷನ್ ರಿಸಲ್ಟಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ವಿನ್ ಆಗಿ CM ಆಗ್ತಾರೆ ಅಂದರೆ ಇದು ನಮ್ಮ ಒಂದು ಭಾರತದ ಎಲೆಕ್ಷನ್ನು ಅಥವಾ ಒಂದು ರಾಜಕೀಯ ಇತಿಹಾಸದಲ್ಲೇ ಒಂದು ಫಸ್ಟ್ ಟೈಮ್ ಅಂತ ಹೇಳಬೇಕು. ಸೊ ವಿಜಯ್ ಅವರಿಗೆ ಪೊಲಿಟಿಕಲ್ ಎಕ್ಸ್ಪೀರಿಯನ್ಸು ತುಂಬಾ ಕಡಿಮೆ ಇತ್ತು. ಆದರೂ ಅವರ ಒಂದು ಕ್ಲಿಯರ್ ಇಮೇಜ್ ಆಗಿರ್ಬೋದು, ಯೂತ್ ಸಪೋರ್ಟ್ ಆಗಿರ್ಬೋದು, ಒಂದು ಕ್ಲಿಯರ್ ಮ್ಯಾನಿಫೆಸ್ಟೋ ಆಗಿರ್ಬೋದು, ಅದೆಲ್ಲ ಸಪೋರ್ಟ್ ಮಾಡ್ತು ಅಂತ ಹೇಳಬೇಕು. ಅಪೋಸಿಷನ್ ಕ್ರಿಟಿಸಿಸಮ್ ಜಾಸ್ತಿನೇ ಇತ್ತು ವಿಜಯ್ ಅವ್ರಿಗೆ. ಹಾಗೆಯೇ ಆ್ಯಕ್ಟರ್ ಓನ್ಲಿ ಟ್ಯಾಗ್ ಇತ್ತು ವಿಜಯ್ ಅವ್ರಿಗೆ. ವಿಜಯ್ ಅವರು
ಆಕ್ಟರ್ ಅನ್ನೋ ಒಂದು ಟ್ಯಾಗ್ ಬಿಟ್ಟರೆ ಬೇರೆ ಇನ್ಯಾವುದೂ ಇರಲಿಲ್ಲ. ಯಾಕಂದರೆ ಈ ಹಿಂದೆ ಅವರು ಬೇರೆ ಯಾವುದೇ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ಸೊ ವಿಜಯ್ ಅಂದರೆ ಜನರಿಗೆ ಗೊತ್ತಿದ್ದಿದ್ದು ಓಕೆ ಇವರೊಬ್ಬರು ಆ್ಯಕ್ಟ್ರು, ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅನ್ನೋದು ಮಾತ್ರ ಗೊತ್ತಿತ್ತು. ಆದರೆ ವಿಜಯ್ ಅವರು ಇನ್ ಕೇಸ್ ಎಲೆಕ್ಷನ್ಗೆ ಬಂದರೆ ನಿಜವಾಗ್ಲೂ ಅವರು ಜನಗಳಿಗೆ ಒಳ್ಳೇದು ಮಾಡ್ತಾರಾ ಅನ್ನೋದು ಡೌಟು ತುಂಬಾ ಜನಗಳಿಗಿತ್ತು. ಎಸ್ಪೆಷಲಿ ವಿಜಯ್ ಅವರು ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿದ್ರು ಕೂಡ ಡೈರೆಕ್ಟಾಗಿ ವಿಜಯ್ ಅವ್ರಿಗೆ ಯಾವ ದೊಡ್ಡ ದೊಡ್ಡ ಆ್ಯಕ್ಟ್ರುಗಳು ಕೂಡ ಸಪೋರ್ಟ್ ಮಾಡಿಲ್ಲ. ವಿಜಯ್ ಅವರು ಈ ಒಂದು TVK ಪಾರ್ಟಿ ಮಾಡಿದಾಗ ಪಾರ್ಟಿ ಸ್ಟ್ರಕ್ಚರು ತುಂಬಾ ವೀಕ್ ಆಗಿತ್ತು. ಬಟ್ ಎಲೆಕ್ಷನ್ ಟೈಮ್ ಹತ್ರ ಬರ್ತಿದ್ದಂಗೆ ಫ್ಯಾನು ಪವರು ಅದನ್ನೆಲ್ಲ ಒಂದು ಓವರ್ಕಮ್ ಮಾಡ್ತು ಅಂತ ಹೇಳಬೇಕು. ಇನ್ನೂ ಮುಖ್ಯವಾಗಿ ಈ ಒಂದು ಎಲೆಕ್ಷನ್ನಲ್ಲಿ ನಿನ್ನೆ ನಡೆದಂತಹ ತಮಿಳುನಾಡಿನ ಒಂದು ಎಲೆಕ್ಷನ್ ರಿಸಲ್ಟ್ನಲ್ಲಿ ವಿಜಯ್ ಅವರ ಗೆಲುವಿಗೆ ಯಾವುದೆಲ್ಲ ಪ್ರಮುಖವಾದ 10 ಅಂಶಗಳು ಕಾರಣ ಆಯಿತು ಅಂತ ನೋಡೋದಾದರೆ, ಮೊದಲನೇದಾಗಿ ವಿಜಯ್ ಅವ್ರಿಗೆ ಸ್ಟ್ರಾಂಗ್ ಫ್ಯಾನ್ ಬೇಸು. ಮುಖ್ಯವಾಗಿ ಮೊದಲನೇದಾಗಿ ವಿಜಯ್ ಅವ್ರಿಗಿದ್ದಂಥ ಒಂದು ಸ್ಟ್ರಾಂಗ್ ಫ್ಯಾನ್ ಬೇಸೇ ಸಪೋರ್ಟ್ ಆಯಿತು ಅಂತ ಹೇಳ್ಬೋದು. ಜೊತೆಗೆ ಯೂತ್ ಸಪೋರ್ಟು. ವಿಜಯ್ ಅವ್ರ ಫ್ಯಾನ್ ಮಾತ್ರ ಅಲ್ಲ, ತಮಿಳ್ನಾಡಲ್ಲಿರುವಂತಹ ಬೇರೆ ಆ್ಯಕ್ಟರ್ಗಳ ಫ್ಯಾನ್ ಆಗಿರ್ಬೋದು, ಜೊತೆಗೆ ಕಾಮನ್ ಯೂತ್ಸು ಕೂಡ ದೊಡ್ಡ ಮಟ್ಟದಲ್ಲೇ ಅವ್ರು ಸಪೋರ್ಟ್ ಮಾಡಿದ್ರು. ಕ್ಲೀನ್ ಇಮೇಜು, ವಿಜಯ್ ಅವ್ರಿಗಿದ್ದಂಥ ಒಂದು ಕ್ಲೀನ್ ಇಮೇಜು ಅವ್ರಿಗೆ ಸಪೋರ್ಟ್ ಮಾಡ್ತು. ಆ್ಯಂಟಿ ಕರಪ್ಷನ್ ಮೆಸೇಜು, ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಡ್ತೀವಿ, ನಮ್ಮ ಒಂದು ರಾಜಕೀಯ ಪಕ್ಷ ಬಂದರೆ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಇರಲ್ಲ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಲ್ಲ, ಒಂದು ವಾಯ್ಸ್ ರೈಸ್ ಮಾಡಿದ್ದಲ್ಲ, ಅದು ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಮಾಡ್ತು. ಸೋಷಿಯಲ್ ಮೀಡಿಯಾ ಡಾಮಿನೆನ್ಸ್ ತುಂಬಾ ಚೆನ್ನಾಗಾಯಿತು ಅಂತ ಹೇಳಬೇಕು. ವಿಜಯ್ ಅವರು ಎಲೆಕ್ಷನ್ ಕ್ಯಾಂಪೇನ್ಗಳಿಗೆ ಜನಗಳಿಗೆ ಯಾವುದೇ ರೀತಿ ₹1 ಕೂಡ ದುಡ್ಡು ಖರ್ಚು ಮಾಡಿಲ್ಲ. ಕೇವಲ ಒಂದು ರ್ಯಾಲಿಗಳಿಗೆ ಎಷ್ಟು ದುಡ್ಡು ಬೇಕೋ ಅದಕ್ಕೆ ಮಾತ್ರ ಅವ್ರು ಡೈರೆಕ್ಟಾಗಿ ಖರ್ಚು ಮಾಡ್ತಿದ್ರು, ಅಥವಾ ಅವರು ಒಂದು ಟೀಮು ಅಥವಾ ಅವರು ನಿಲ್ಲಿಸಿದ್ದ ಒಂದು ಕ್ಯಾಂಡಿಡೇಟ್ ಸ್ಪೆಂಡ್ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಅದು ಬಿಟ್ಟರೆ ವಿಜಯ್ ಅವರು ನೇರವಾಗಿ ಯಾವುದೇ ಒಬ್ಬ ವೋಟರ್ಗೆ ₹1 ಕೂಡ ಹಂಚಿಲ್ಲ. ಸೋಷಿಯಲ್ ಮೀಡಿಯಾ ಡಾಮಿನೆನ್ಸಿಂದನೇ ತುಂಬ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಯಿತು. ಎಮೋಷ್ನಲ್ ಕನೆಕ್ಷನ್ನು ಕೂಡ ನೆಕ್ಸ್ಟ್ ಲೆವೆಲ್ಗೆ ರೀಸನ್ ಆಯಿತು ಅವರೊಂದು ವಿಕ್ಟ್ರಿಗೆ. ಸಿಂಪಲ್ ಮ್ಯಾನಿಫೆಸ್ಟೋ, ಸ್ಟ್ರಾಂಗ್ ಕ್ಯಾಂಪೇನ್ ಸ್ಟ್ರಾಟಜಿ ಇದೆಲ್ಲ ತುಂಬ ಜಾಸ್ತಿ ಸಪೋರ್ಟ್ ಮಾಡ್ತು. ಜೊತೆಗೆ ಅವರ ಒಂದು ಎವ್ರಿ ಸ್ಪೀಚಲ್ಲಿ ವಿರೋಧ ಪಕ್ಷಗಳನ್ನ ಚೆನ್ನಾಗಿ ಟಾರ್ಗೆಟ್ ಮಾಡಿ ಬೆಂಡೆತ್ತಿದ್ರು ಅಂತ ಹೇಳಬೇಕು. ಅದವರೊಂದು ವಿಕ್ಟರಿಗೆ ಮೇಜರ್ ರೀಸನ್ ಆಯಿತು. ನ್ಯೂ ಫೇಸ್ ಅಪೀಲು, ತಮಿಳ್ನಾಡಲ್ಲಿ ಒಂದು ಇಷ್ಟು ವರ್ಷ DMK ಮತ್ತು ADMK ಬಿಟ್ಟರೆ ಬೇರೆ ಯಾವುದೋ ಗೌರ್ಮೆಂಟು ರೂಲ್ ಮಾಡ್ತಾ ಇರಲಿಲ್ಲ. ಬರೀ DMK ಮತ್ತು ADMKನೇ ಬರ್ತಾ ಇತ್ತು. ಜನರಿಗೆ ಒಂದು ಹೊಸ ಮುಖ ಬೇಕಾಗಿತ್ತು, ಅದು ವಿಜಯ್ ಅವ್ರ ಮುಖ ಆಯಿತು. ಅದು ವಿಕ್ಟರಿಗೆ ರೀಸನ್ ಆಯಿತು ಅಂತ ಹೇಳಬೇಕು. ಫೈನಲಿ ನಿನ್ನೆ ತಮಿಳ್ನಾಡಿನ ರಿಸಲ್ಟ್ ನೋಡಿದಾಗ ಏನನ್ನಿಸ್ತು ಅಂದರೆ, ವಿಜಯ್ ಅವರ ಒಂದು ಗೆಲುವು ಇದೊಂದು ಕೇವಲ ಜಸ್ಟ್ ವಿಕ್ಟರಿ ಮಾತ್ರ ಅಲ್ಲ, ಇದೊಂದು ಯೂತ್ ರೆವಲ್ಯೂಷನ್ ಅಂತ ಹೇಳಬೇಕು. ಜೊತೆಗೆ ಸಿನಿಮಾ ಪವರು ಪಾಲಿಟಿಕ್ಸ್ಗೆ ಬಂದಾಗ ಹೇಗೆ ಇಂಪ್ಯಾಕ್ಟ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಹೇಳಬೇಕು. ಇದು ಫ್ಯೂಚರ್ ಪಾಲಿಟಿಕ್ಸ್ನ ಹೊಸ ಮುಖಾನ. ಸೊ ನಿನ್ನೆ ನಡೆದಂಥ ಒಂದು ರಿಸಲ್ಟ್ನಲ್ಲಿ ವಿಜಯ್ ಅವರು ಗೆದ್ದು ಈಗ ಮುಂದಿನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ತಮಿಳ್ನಾಡಿಗೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೋ, ಮತ್ತು ನಮ್ಮ ಕರ್ನಾಟಕದಲ್ಲಿ ಯಾವ ಥರ ರಾಜಕೀಯದಲ್ಲಿ ಬದಲಾವಣೆ ಆಗಬೇಕು ಅಂತ ನೀವು ಬಯಸ್ತೀರಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.